ನಮಸ್ಕಾರ ಸ್ನೇಹಿತರೆ, ಟಿವಿ1 ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ವಿಜಯಪುರ ಜಿಲ್ಲೆಯ ರಸ್ತೆ ಸುರಕ್ಷತಾ ಜಾಗೃತಿ ಸಪ್ತಾಹ. ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯ ಅಧಿಕಾರಿಯಾದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ, ಪಿಐ ಗುರುಶಾಂತಗೌಡ ದಾಶ್ಯಾಳ ಅವರ ನೇತೃತ್ವದಲ್ಲಿ ರಸ್ತೆ ಸುರಕ್ಷಾ ಜಾಗೃತಿ ಜಾಥಾ 2026 ಕಾರ್ಯಕ್ರಮ ನಡೆಯಿತು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮತ್ತು ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಸೇರಿಕೊಂಡು ರಸ್ತೆ ಸುರಕ್ಷಾ ಜಾಥಾ ಬೈಕ್ ರ್ಯಾಲಿಗೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಬೈಕ್ ರ್ಯಾಲಿಯನ್ನು ಪಟ್ಟಣದ ಹಲವಾರು ಬೀದಿಗಳಲ್ಲಿ ಸಂಚರಿಸಿ ಹೆಲ್ಮೆಟ್ ಹಾಕಿಕೊಂಡು ವಾಹನವನ್ನು ಚಲಾಯಿಸಬೇಕೆಂದು ಜನರಿಗೆ ಜಾಗೃತಿ ಮೂಡಿಸಿದರು. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಬೈಕ್ ಚಾಲಕರು ಕಡ್ಡಾಯವಾಗಿ ಹೆಲ್ಮೆಟ್, ಲೈಸೆನ್ಸ್ ಮತ್ತು ತ್ರಿಬಲ್ ರೆಡ್ ಅತಿ ವೇಗವಾಗಿ ವಾಹನ ಚಾಲನೆ ಮಾಡಬಾರದು ಅಂತ ಹೇಳಿದರು. ಇದೇ ಸಮಯದಲ್ಲಿ ಜಾಗೃತಿ ಜಾಥಾದಲ್ಲಿ ಹಲವಾರು ಪೊಲೀಸ್ ಸಿಬ್ಬಂದಿಗಳು, ಹಲವಾರು ಜನರು ಹೆಲ್ಮೆಟ್ ಧರಿಸಿಕೊಂಡು ಭಾಗವಹಿಸಿ ನೀರಬಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ1 ಕರ್ನಾಟಕ. ನಮ್ಮ ಯಾವುದೇ ಕಾರಣಕ್ಕೆ ಆತರ ಮಾಡಕ್ ಯಾಕಂದ್ರೆ ಅದರಲ್ಲಿ IMB ಕೇಸಲ್ಲಿ ಹೆಂಗಿದೆ ಅಂದ್ರೆ ಆತರ ಏನಾರ ಕೇಸ್ ಬಿತ್ತಂದ್ರೆ ನೀವು ಗಾಡಿ ಮಾರಿ ಇನ್ನೊಂದು ಗಾಡಿ ತಗೊಂಡು ಅಷ್ಟು ಬಂದ್ರು ಅದ್ರ ಮೇಲೆ ಫೈನ್ ಕಟ್ಟಕ್ ಹೋಗಲ್ಲ. ಸೊ ಅದ್ರ ಸಲುವಾಗಿ ಸ್ವಲ್ಪ ಆದಷ್ಟು ನಮ್ಮ ಬಸವನ ಬಾಗೇವಾಡಿ ಜನರು ಜಾಸ್ತಿ ರೂಲ್ಸ್ ಅನ್ನ ಫಾಲೋ ಮಾಡ್ರಿ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ. ಫೈನ್ ಹಾಕೋದು ಬಳತಲ್ಲ, ಅಥವಾ ಪೊಲೀಸರಲ್ಲಿ ಏನೋ ಫೈನ್ ಹಾಕ್ತಾ ಇದಾರಂತ ರೂಲ್ಸ್ ಫಾಲೋ ಮಾಡೋದು ಬೇಡ. ಇದು ಫೈನ್ ಎದಕ್ಕಂದ್ರೆ ಮುಂದೊಂದು ದಿವಸ ಇದನ್ನ ಕಂಟಿನ್ಯೂಸ್ ಈ ತರ ಒಂದು ಎನ್ಫೋರ್ಸ್ಮೆಂಟ್ ಮಾಡಿದ್ರೆ ಮುಂದೊಂದು ದಿವಸ ನಮ್ಮ ಎಲ್ಲಾ ಜನರು ಎಲ್ಲ ರೂಲ್ಸ್ ಫಾಲೋ ಮಾಡಕತ್ತಿದ್ರೆ ಅವಾಗ ಈ ರೂಲ್ಸ್ ಫೈನ್ ಹಾಕೋದು ಹೋಗ್ಬಿಡ್ತೈತಿ. ಬಟ್ ನಾವು ಮಾಡ್ತಾ ಇಲ್ಲ, ಅದಕ್ಕಿಂತ ಕಂಟಿನ್ಯೂ ಆಗ್ತಾ ಇದೆ. ಸೊ ಅದು ಮತ್ತು 2021 ಮತ್ತು 2022ರಲ್ಲಿ ಕೋವಿಡ್ ಬಂದಿತ್ತಲ್ಲ, ಅದರಲ್ಲಿ ಇಡೀ ನಮ್ಮ ದೇಶದಲ್ಲಿ ಸತ್ತವರ ಸಂಖ್ಯೆ ಒಂದು 4,04,00,000. ಬಟ್ ಪ್ರತಿ ವರ್ಷ ರೋಡ್ ಆಕ್ಸಿಡೆಂಟಲ್ಲಿ ಸಾಯ್ತಾ ಇರೋರು 1,60,000, 1,50,000. ಬಟ್ ಅದು ಯಾರಿಗೂ ನೋಟಿಸ್ ಆಗ್ತಾ ಇಲ್ಲ. ಕೋವಿಡ್ದಲ್ಲಿ ಅಷ್ಟು ಜನ ಸತ್ರು ಅಂತ ನಾವೆಲ್ಲರಿಗೂ ಮಾತಾಡ್ತೀವಿ, ಬಟ್ ಪ್ರತಿ ವರ್ಷ ಆಕ್ಸಿಡೆಂಟಲ್ಲಿ ಸಾಯ್ತಾ ಇದ್ದಾರೆ. ಅದರಲ್ಲೂ ಆಕ್ಸಿಡೆಂಟ್ ಮೇಜರ್ಲಿ ಇದರ ಸಲುವಾಗಿ ಸಾಯ್ತಾ ಇದ್ದಾರೆ. ಒಂದು, ಡ್ರಿಂಕ್ಸ್ ಮಾಡಿ ಡ್ರೈವ್ ಮಾಡೋದು. ನಾರ್ಮಲ್ ಆಗಿ ಒಂದು ನನ್ನ ಮಗ ನನ್ನ ಮಾತು ಕೇಳಂಗಿಲ್ಲ, ನಾವು ನಮ್ಮ ತಂದೆ ಮಾತು ಕೇಳಂಗಿಲ್ಲ ಅಂತಂದ್ರೆ ಅವನ್ ಮಷಿನ್ ನಮ್ಮ ಮಾತು ಕೇಳತ್ತಾ? ಮತ್ತು ಹಂಗಿದ್ದಾಗ ಕುಡಿದು ಅನ್ಕಂಟ್ರೋಲ್ ಇದ್ರೆ ನಮ್ಮ ಮಾತು ಎಲ್ಲಿ ಕೇಳ್ತದ? ಆಮೇಲೆ ಈ ಗಾಡಿಗಳು ಹೊಡೆಯೋರಲ್ಲಿ ಎಲ್ಲರೂ ಯೂಶುವಲಿ ಯಾರು ಮನೆಗೆ ಯಾರೋ ಕೆಲಸ ಮಾಡೋರೆ, ಮನೆಗೆ ಒಂದೇನೋ ಒಂದು ಆಸರೆ ಆಗಿರೋರೆ, ಅಂದ್ರೆ ಏನಾದ್ರು ತಂದು ಮನೆಗೆ ದುಡ್ದು ತಂದು ಹಾಕೋರೇನೆ, ಉಳಿದವ್ರು ಯಾರು ಮಾಡಲ್ಲ. ಸೊ ಮತ್ತೆ ಆ ರೀತಿ ಮಾಡುವವರೆಲ್ಲರೂ ರಸ್ತೆ ಅಪಘಾತದಲ್ಲಿ ಏನಾದ್ರು ಪ್ರಾಣ ಕಳೆದುಕೊಂಡ್ರೆ ಪೂರ್ತಿ ಮನೆ ಅನಾಥ ಆಗಿಬಿಡುತ್ತೆ. ಎರಡನೇದು ಮೇಜರ್ ಕನ್ಸರ್ನ್ಸ್, ಇತ್ತೀಚಿನ ಕಾಲದಲ್ಲಿ ಮೇಜರ್ ಕನ್ಸರ್ನ್ಸ್ ಇದೆ. ಸೊ ಹೀಗಾಗಿ ನಾವು ಮತ್ತು ಇವತ್ತಿನ ಯುವಕರ ದಿನ, ಸ್ವಾಮಿ ವಿವೇಕಾನಂದ ಜಯಂತಿ ಯುವಕರೆಲ್ಲ ಏನು ಇದು ಮಾಡ್ಬೇಕಂತಂದ್ರೆ ಎಲ್ಲರೂ ಟೀಮ್ ವರ್ಕ್ ಮಾಡಿಕೊಂಡು ಪ್ರತಿದಿನ ಪ್ರತಿ ವರ್ಷ ಏನಾಗುತ್ತೆ ಈ ಸಾವಿನ ಸಂಖ್ಯೆಯನ್ನು ಅಥವಾ ರಸ್ತೆ ಅಪಘಾತವನ್ನು ತಡೆಗಟ್ಟಲು ನಾವೆಲ್ಲರ ಒಗ್ಗಟ್ಟಿನಿಂದ ಹೋರಾಡುವ ಅವಶ್ಯಕತೆ ಇದೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಏನೋ ಒಂದು ಕೈಕಾಲು ಮುರಿತು ಡೆತ್ ಆದಂದ್ರೆ ಅವನ ಒಂದು ಬ್ಯಾಕ್ಬೋನ್, ಕುಟುಂಬದ ಬ್ಯಾಕ್ಬೋನ್ ಏನಾಗುತ್ತೆ ಪೂರ್ತಿ ಹೋಗ್ಬಿಡುತ್ತೆ. ಸೊ ಅದನ್ನೆಲ್ಲ ನೋಡ್ತಾ ಇದ್ದೇವೆ ನೀವೆಲ್ಲ ಹಾಸ್ಪಿಟ್ಲ್ ಅಲ್ಲಿ, ಮಾರ್ಚರಿ ರೂಮ್ ಅಲ್ಲಿ ನೋಡಕ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಅಳುವುದೆಲ್ಲ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಹಲವಾರು ಸ್ಪೀಡ್ ಬೋರ್ಡನ್ನು ಒಂದೆರಡು ಹುಡುಗರು ಸ್ಪಾಟ್ ಇದು ಅದು ಪೂರ್ತಿ ಸುಮ್ಮನೆ ಅನಾವಶ್ಯಕವೆಲ್ಲ ಸ್ಪೀಡ್ ಇವೆಲ್ಲ ಕಾರಣದಿಂದ ನಾವೆಲ್ಲ ಸೇರ್ಕೊಂಡು ಇವತ್ತೊಂದು ಬೈಕ್ ರ್ಯಾಲಿ ಮಾಡೋದ್ರ ಮೂಲಕ ಎಲ್ಲರಿಗೆ ಒಂದು ಸಂದೇಶ ನೀಡಬೇಕು. ಏನಂತ ರಸ್ತೆಯ ಸಂಚಾರ ನಿಯಮಗಳನ್ನ ಪಾಲನೆ ಮಾಡಬೇಕು. ಹೆಲ್ಮೆಟ್ ನಮ್ಮ ಪ್ರೊಟೆಕ್ಟಿವ್ ಆಗಿ, ಹೇಗೆ ಮೊಬೈಲ್ ನಾವು ಯೂಸ್ ಮಾಡ್ತೇವೆ, ಮೊಬೈಲ್ ಅತ್ಯವಶ್ಯಕ ಹಾಗೂ ನಮ್ಮ ಹೆಲ್ಮೆಟ್ ಯಾವುದೇ ಮನೆಯಿಂದ ಹೋಗೋಕ್ಕಿಂತ ಮುಂಚೆ ಹೆಲ್ಮೆಟ್ ತೊಗೊಂಡು ಹೋಗಿ ಬೈಕ್ ಯೂಸ್ ಮಾಡುವಾಗ ಹೆಲ್ಮೆಟ್ ತಲೆಯಲ್ಲಿ ಇರಬೇಕು. ಯಾಕಂದ್ರೆ ಹೆಲ್ಮೆಟ್ ನಮ್ಮ ರಕ್ಷಣಾ ಕವಚ. ನಾವು ಉಳಿದ್ರೆ ನಮ್ಮ ಮುಂದಿನ ನಮ್ಮ ಕುಟುಂಬ ಉಳಿದಂತೆ, ಅಥವಾ ನಾನಿದ್ರೆ ಮುಂದಿದ್ದೆಲ್ಲ ಇದ್ದಂತೆ. ನಾನೇ ಇರದೇ ಇದ್ರೆ ನನಗೆ ಏನಾಗಿದ್ರೆ ಎಲ್ಲ ನಾ ಏನು ಮಾಡ್ತೀನಿ, ಗಳಿಸ್ತೀನಿ, ಇದು ಮಾಡ್ತೀನಿ, ಎಲ್ಲ ನಶ್ವರ. ಸೊ ಒಂದು ತಾಸು ಮನೆಗೆ ಲೇಟಾಗಿ ಹೋಗ್ತೇವೆ ಅಂತಂದ್ರೆ ಏನಾಗುತ್ತೆ,
ಮನೆಯಲ್ಲಿ 10 ಸಲ ಫೋನ್ ಬರ್ತೇವೆ. 9ಕ್ಕೆ ಬರುವಂಥ ವ್ಯಕ್ತಿ 10 ಗಂಟೆಗೆ ಬರ್ತಾರೆ ಅಂತಂದ್ರೆ ಏನಾಗುತ್ತೆ, 10 ಸಲ ಫೋನ್ ಮಾಡ್ತಾರೆ, ಎಲ್ಲಿದೆಯಾ ಯಾಕೆ ಲೇಟ್ ಆಯಿತು ಅಂತ ಕೇಳ್ತಾರೆ. ಸೊ ಪರ್ಮನೆಂಟ್ ನೀವು ಇಲ್ಲ ಅಂತಂದ್ರೆ ಯಾಕೆ ಇದು ಮೇಜರ್ ಅಂತಂದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗುವುದೇ ಹೆಡ್ ಇಂಜುರಿಂದ. ಅತಿ ಹೆಚ್ಚು ಸಾವಿಯಾಗುವುದೇ ಹೆಡ್ ಇಂಜುರಿಂದ. ಅದಕ್ಕೆ ಸ್ಟಾರ್ಟ್ ಮಾಡೋಣ.